ಜಾಗತಿಕ ಆರ್ಥಿಕತೆ ವಿಶಾಲವಾಗಿದೆ ಮತ್ತು ರ್ಯಾಂಕಿಂಗ್ ಮೇಲಕ್ಕೆ ಏರುತ್ತಿದೆ. ಪಾರ್ಟ್ 1ರಲ್ಲಿ ನಾವು ರ್ಯಾಂಕ್ 20 ರಿಂದ 16ರವರೆಗೆ ಪರಿಶೀಲಿಸಿದ್ದೇವೆ. ಈಗ ನಾವು ಜಗತ್ತಿನ ಆರ್ಥಿಕ ದೈತ್ಯಗಳತ್ತ ಇನ್ನಷ್ಟು ಹತ್ತಿರವಾಗುತ್ತಿದ್ದೇವೆ. ತಂತ್ರಜ್ಞಾನ ಮಹಾಶಕ್ತಿಗಳಿಂದ ಸಂಪನ್ಮೂಲ ಆಧಾರಿತ ರಾಷ್ಟ್ರಗಳವರೆಗೆ ಈ ಮುಂದಿನ ಆರ್ಥಿಕತೆಗಳು 2026ರಲ್ಲಿ ಜಾಗತಿಕ ವ್ಯಾಪಾರ, ಕೈಗಾರಿಕೆ ಮತ್ತು ನವೀನತೆಯನ್ನು ರೂಪಿಸುತ್ತಿವೆ. ಬನ್ನಿ ಕೌಂಟ್ಡೌನ್ ಮುಂದುವರಿಸೋಣ. ರ್ಯಾಂಕ್ 15ರಲ್ಲಿ ನಮ್ಮ ಬಳಿ ದಕ್ಷಿಣ ಕೊರಿಯಾ ಇದೆ. 2026ರಲ್ಲಿ ಸುಮಾರು $1.94 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ದಕ್ಷಿಣ ಕೊರಿಯಾ ಏಷ್ಯಾದ ಅತ್ಯಂತ ಮುಂದುವರೆದ ಆರ್ಥಿಕತೆಗಳಲ್ಲೊಂದು ಆಗಿದೆ. ದಕ್ಷಿಣ ಕೊರಿಯಾದ ಏರಿಕೆ ತಂತ್ರಜ್ಞಾನ ಮತ್ತು ನಿಖರತೆಯ ಮೇಲೆ ನಿರ್ಮಿತವಾಗಿದೆ. ಅದರ ಆರ್ಥಿಕತೆ ಮುಂದುವರಿಯುವುದು ಸೆಮಿಕಂಡಕ್ಟರ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ಭಾರೀ ಕೈಗಾರಿಕೆ, ವಾಹನೋದ್ಯಮ ಮತ್ತು ಜಾಗತಿಕ ಗ್ರಾಹಕ ಬ್ರ್ಯಾಂಡ್ಗಳು. ಕೆಲವೇ ದಶಕಗಳಲ್ಲಿ ದಕ್ಷಿಣ ಕೊರಿಯಾ ಯುದ್ಧದಿಂದ ನಾಶವಾದ ರಾಷ್ಟ್ರದಿಂದ ಜಾಗತಿಕ ನವೀನತಾ ಕೇಂದ್ರವಾಗಿ ರೂಪಾಂತರಗೊಂಡಿತು. ಬಲವಾದ ಶಿಕ್ಷಣ ವ್ಯವಸ್ಥೆ, ರಫ್ತು ಕೇಂದ್ರಿತ ನೀತಿಗಳು ಮತ್ತು ಸಂಶೋಧನೆಯಲ್ಲಿ ನಿರಂತರ ಹೂಡಿಕೆ ಈ ಬೆಳವಣಿಗೆಗೆ ಇಂಧನವಾಗಿವೆ. ರ್ಯಾಂಕ್ 15ರಲ್ಲಿ ದಕ್ಷಿಣ ಕೊರಿಯಾ ಶಿಸ್ತು, ನವೀನತೆ ಮತ್ತು ದೀರ್ಘಕಾಲಿಕ ದೃಷ್ಟಿಕೋನವು ಆಧುನಿಕ ಜಾಗತಿಕ ಆರ್ಥಿಕತೆಯಲ್ಲಿ ಏನು ಸಾಧಿಸಬಹುದು ಎಂಬುದನ್ನು ಪ್ರತಿನಿಧಿಸುತ್ತದೆ. ರ್ಯಾಂಕ್ 14ರಲ್ಲಿ ನಮ್ಮ ಬಳಿ ಆಸ್ಟ್ರೇಲಿಯಾ ಇದೆ. 2026ರಲ್ಲಿ ಸುಮಾರು $1.95 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ಆಸ್ಟ್ರೇಲಿಯಾ ಜಗತ್ತಿನ ಅತ್ಯಂತ ಸ್ಥಿರ ಮತ್ತು ಸಹನಶೀಲ ಆರ್ಥಿಕತೆಗಳಲ್ಲೊಂದು ಆಗಿದೆ. ಆಸ್ಟ್ರೇಲಿಯಾದ ಆರ್ಥಿಕ ಬಲ ನಿರ್ಮಿತವಾಗಿದೆ ಇಕ್ಕಟ್ಟು ಧಾತು, ಕಲ್ಲಿದ್ದಲು ಮತ್ತು ಅನಿಲದಂತಹ ಪ್ರಕೃತಿ ಸಂಪನ್ಮೂಲಗಳ ಮೇಲೆ, ಏಷ್ಯಾ ದೇಶಗಳೊಂದಿಗೆ ಬಲವಾದ ವ್ಯಾಪಾರ ಸಂಬಂಧಗಳ ಮೇಲೆ, ಅತ್ಯುತ್ತಮವಾಗಿ ಅಭಿವೃದ್ಧಿಪಟ್ಟ ಸೇವಾ ಮತ್ತು ಶಿಕ್ಷಣ ಕ್ಷೇತ್ರದ ಮೇಲೆ. ಅದರ ಗಣಿಗಾರಿಕಾ ರಫ್ತುಗಳು ಜಾಗತಿಕ ಸರಬರಾಜು ಸರಪಳಿಗಳಿಗೆ ಇಂಧನ ನೀಡುತ್ತವೆ, ಹಾಗೆಯೇ ರಾಜಕೀಯ ಸ್ಥಿರತೆ ಮತ್ತು ಬಲವಾದ ಸಂಸ್ಥೆಗಳು ದೀರ್ಘಕಾಲಿಕ ಬೆಳವಣಿಗೆಗೆ ಬೆಂಬಲ ನೀಡುತ್ತವೆ. ಜಾಗತಿಕ ಮಂದಿಯ ಸಂದರ್ಭದಲ್ಲಿಯೂ ಸಹ ಆಸ್ಟ್ರೇಲಿಯಾ ಆಘಾತಗಳನ್ನು ತಡೆದುಕೊಳ್ಳುವ ಮತ್ತು ವೇಗವಾಗಿ ಚೇತರಿಸಿಕೊಳ್ಳುವ ಸಾಮರ್ಥ್ಯವನ್ನು ತೋರಿಸಿದೆ. ರ್ಯಾಂಕ್ 14ರಲ್ಲಿ ಆಸ್ಟ್ರೇಲಿಯಾ ಸಂಪನ್ಮೂಲಗಳು, ವಿಶ್ವಾಸಾರ್ಹತೆ ಮತ್ತು ಸಹನಶೀಲತೆಯಿಂದ ಚಾಲಿತವಾಗಿರುವ ಆರ್ಥಿಕತೆಯನ್ನು ಪ್ರತಿನಿಧಿಸುತ್ತದೆ. ರ್ಯಾಂಕ್ 13ರಲ್ಲಿ ನಮ್ಮ ಬಳಿ ಮೆಕ್ಸಿಕೋ ಇದೆ. 2026ರಲ್ಲಿ $2 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳನ್ನು ಮೀರುವ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ಮೆಕ್ಸಿಕೋ ಪಶ್ಚಿಮ ಅರ್ಧಗೋಳದ ಅತ್ಯಂತ ಪ್ರಮುಖ ಉತ್ಪಾದನಾ ಆರ್ಥಿಕತೆಗಳಲ್ಲೊಂದು ಆಗಿದೆ. ಮೆಕ್ಸಿಕೋದ ಆರ್ಥಿಕ ಬಲ ಬರುತ್ತದೆ ವಿಶಾಲ ಕೈಗಾರಿಕಾ ಆಧಾರದಿಂದ, ಸ್ಪರ್ಧಾತ್ಮಕ ಉತ್ಪಾದನಾ ವೆಚ್ಚಗಳಿಂದ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳೊಂದಿಗೆ ಆಳವಾದ ವ್ಯಾಪಾರ ಏಕೀಕರಣದಿಂದ, ವಾಹನೋದ್ಯಮ, ಎಲೆಕ್ಟ್ರಾನಿಕ್ಸ್ ಮತ್ತು ಯಂತ್ರೋಪಕರಣಗಳು ಅದರ ರಫ್ತು ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿವೆ. ಜಾಗತಿಕ ಕಂಪನಿಗಳು ದೂರದ ಸರಬರಾಜು ಸರಪಳಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಮೆಕ್ಸಿಕೋ ಭೌಗೋಳಿಕ ಸ್ಥಾನ, ಮೂಲಸೌಕರ್ಯ ಮತ್ತು ವ್ಯಾಪಾರ ಒಪ್ಪಂದಗಳ ಲಾಭದಿಂದ ಪ್ರಮುಖ ನೆರೆಶೋರಿಂಗ್ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ರ್ಯಾಂಕ್ 13ರಲ್ಲಿ ಮೆಕ್ಸಿಕೋ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಯಲ್ಲಿ ಪ್ರಾದೇಶಿಕ ಸರಬರಾಜು ಸರಪಳಿಗಳ ಹೆಚ್ಚುತ್ತಿರುವ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರ್ಯಾಂಕ್ 12ರಲ್ಲಿ ನಮ್ಮ ಬಳಿ ಸ್ಪೇನ್ ಇದೆ. 2026ರಲ್ಲಿ ಸುಮಾರು $2.04 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ ಅಂದಾಜು ನಾಮಮಾತ್ರ ಸ್ಥೂಲ ದೇಶೀಯ ಉತ್ಪನ್ನದೊಂದಿಗೆ ಸ್ಪೇನ್ ಯುರೋಪಿನ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿ ಉಳಿದಿದೆ. ಸ್ಪೇನ್ನ ಆರ್ಥಿಕ ಬಲ ಮುಖ್ಯವಾಗಿ ಚಾಲಿತವಾಗಿರುವುದು ಪರ್ಯಟನೆ ಮತ್ತು ಆತಿಥ್ಯ ಕ್ಷೇತ್ರದಿಂದ, ಬಲವಾದ ಸೇವಾ ವಲಯದಿಂದ, ನವೀಕರಿಸಬಹುದಾದ ಶಕ್ತಿಯಲ್ಲಿ ಹೆಚ್ಚುತ್ತಿರುವ ಹೂಡಿಕೆಗಳಿಂದ. ಹಲವಾರು ವರ್ಷಗಳ ಕಾಲ ಸ್ಪೇನ್ ಸಾಲ ಸಂಕಷ್ಟಗಳು ಮತ್ತು ನಿರುದ್ಯೋಗದ ಒತ್ತಡಗಳಂತಹ ಗಂಭೀರ ಸವಾಲುಗಳನ್ನು ಎದುರಿಸಿತು. ಆದರೆ ಆರ್ಥಿಕ ಸುಧಾರಣೆಗಳು ಮತ್ತು ಚೇತರಿಕೆಗೆ ಕೇಂದ್ರೀಕೃತ ನೀತಿಗಳ ಮೂಲಕ ಸ್ಪೇನ್ ಸ್ಥಿರತೆ ಮತ್ತು ಬೆಳವಣಿಗೆಯ ವೇಗವನ್ನು ಮರುನಿರ್ಮಿಸಿತು. ಇಂದು ಸ್ಪೇನ್ ಹೊಂದಾಣಿಕೆ ಮತ್ತು ಸಂರಚನಾ ಸುಧಾರಣೆಗಳ ಮೂಲಕ ಆರ್ಥಿಕ ವಿಶ್ವಾಸವನ್ನು ಹೇಗೆ ಪುನಃಸ್ಥಾಪಿಸಬಹುದು ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ರ್ಯಾಂಕ್ 12ರಲ್ಲಿ ಸ್ಪೇನ್ ಆರ್ಥಿಕ ಒತ್ತಡದ ನಡುವೆಯೂ ಸಹನಶೀಲತೆಯನ್ನು ಪ್ರತಿನಿಧಿಸುತ್ತದೆ. 11ನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ. 2026ರಲ್ಲಿ ಸುಮಾರು $2.3 ಟ್ರಿಲಿಯನ್ ಅಮೆರಿಕನ್ ಡಾಲರ್ ನಾಮಮಾತ್ರ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬ್ರೆಜಿಲ್ ಲ್ಯಾಟಿನ್ ಅಮೆರಿಕಾದ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಬ್ರೆಜಿಲ್ನ ಆರ್ಥಿಕ ಶಕ್ತಿ ಈ ಕೆಳಗಿನವುಗಳಲ್ಲಿ ನೆಲೆಗೊಂಡಿದೆ: ಕೃಷಿ ಮತ್ತು ಆಹಾರ ರಫ್ತು, ಗಣಿಗಾರಿಕೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು,
ಇಂಧನ ಉತ್ಪಾದನೆ ನವೀಕರಿಸಬಹುದಾದವುಗಳನ್ನು ಒಳಗೊಂಡಂತೆ ಸೋಯಾಬೀನ್ನಿಂದ ಹಿಡಿದು ಕಬ್ಬಿಣದ ಅಯಸ್ಕವರೆಗೆ ಬ್ರೆಜಿಲ್ ವಿಶ್ವವನ್ನು ಪೋಷಿಸುವಲ್ಲಿ ಮತ್ತು ಪೂರೈಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಬ್ರೆಜಿಲ್ನ ಆರ್ಥಿಕ ಪ್ರಯಾಣವು ಸವಾಲುಗಳಿಂದ ಮುಕ್ತವಾಗಿರಲಿಲ್ಲ. ರಾಜಕೀಯ ಅಸ್ಥಿರತೆ, ಅಸಮಾನತೆ ಮತ್ತು ದರ ಏರಿಕೆಗಳು ಅದರ ವೇಗವನ್ನು ಹಲವಾರು ಬಾರಿ ನಿಧಾನಗೊಳಿಸಿವೆ. ಆದರೂ ಅದರ ಪ್ರಮಾಣ, ಸಂಪನ್ಮೂಲಗಳು ಮತ್ತು ದೇಶೀಯ ಮಾರುಕಟ್ಟೆ ದೀರ್ಘಕಾಲೀನ ಶಕ್ತಿಯನ್ನು ಒದಗಿಸುತ್ತವೆ. 11ನೇ ಸ್ಥಾನದಲ್ಲಿ ಬ್ರೆಜಿಲ್ ಅಪಾರ ಸಾಮರ್ಥ್ಯದ ಆರ್ಥಿಕತೆಯನ್ನು ಪ್ರತಿನಿಧಿಸುತ್ತದೆ. ಅದು ಅವಕಾಶ ಮತ್ತು ಸಂಕೀರ್ಣತೆಯಿಂದ ರೂಪುಗೊಂಡಿದೆ. ಜಾಗತಿಕ ಆರ್ಥಿಕತೆ ವೇಗ ಪಡೆಯುತ್ತಿದೆ. ದಕ್ಷಿಣ ಕೊರಿಯಾದ ತಾಂತ್ರಿಕ ನಿಖರತೆಯಿಂದ ಬ್ರೆಜಿಲ್ನ ಅಪಾರ ಸಂಪನ್ಮೂಲ ಶಕ್ತಿವರೆಗೆ ಸ್ಪರ್ಧೆ ತೀವ್ರಗೊಳ್ಳುತ್ತಿದೆ. ಈ ಆರ್ಥಿಕತೆಗಳು ಕೇವಲ ಬೆಳೆಯುತ್ತಿಲ್ಲ, ಅವು ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಪ್ರಭಾವಕ್ಕಾಗಿ ತಮ್ಮನ್ನು ಸ್ಥಾಪಿಸುತ್ತಿವೆ. ಆದರೆ ನಿಜವಾದ ದೈತ್ಯಗಳು ಇನ್ನೂ ಮುಂದೆ ಇವೆ. ಮುಂದಿನ ಭಾಗದಲ್ಲಿ ನಾವು ಟಾಪ್ 10ಕ್ಕೆ ಪ್ರವೇಶಿಸುತ್ತೇವೆ. ಅಲ್ಲಿ ಆರ್ಥಿಕ ಪ್ರಮಾಣವು ಜಾಗತಿಕ ಪ್ರಾಬಲ್ಯವಾಗುತ್ತದೆ. ಅಲ್ಲಿ ಪ್ರಭಾವವು ಮಾರುಕಟ್ಟೆಗಳನ್ನು ರೂಪಿಸುತ್ತದೆ ಮತ್ತು ಶಕ್ತಿ ಭವಿಷ್ಯವನ್ನು ಮರುರೂಪಿಸುತ್ತದೆ. ಇದು ಸ್ಟಾರ್ಕಾನ್ ಇಂಟರ್ನ್ಯಾಷನಲ್ 3ನೇ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ.